ವರ್ಷವಿಡೀ ಸುಲಭವಾಗಿ ಸಿಗುವ ಬಹುತೇಕ ಎಲ್ಲಾ ವಯಸ್ಸಿನವರಿಗೂ ಇಷ್ಟವಾಗುವಂತಹ ಹಣ್ಣು ಅಂದ್ರೆ ಅದು ಬಾಳೆಹಣ್ಣು. ರುಚಿಯಾಗಿರುವುದರ ಜೊತೆಗೆ ಕಾರ್ಬೋಹೈಡ್ರೇಟ್ ಜೊತೆಗೆ ಪೊಟ್ಯಾಸಿಯಂ, ವಿಟಮಿನ್ ಬಿ6, ವಿಟಮಿನ್ ಸಿ ಹಾಗೂ ನಾರಿನ ಅಂಶವನ್ನ ಸೇರಿದಂತೆ ಹಲವು ಪೋಷಕಾಂಶಗಳನ್ನ ಬಾಳೆಹಣ್ಣು ಒದಗಿಸುತ್ತದೆ. ಸಮತೋಲಿತ ಆಹಾರದ ಭಾಗವಾಗಿ ಬಾಳೆಹಣ್ಣು ಸೇವಿಸುವುದರಿಂದ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನ ಪಡೆಯಲು ನೆರವಾಗುತ್ತದೆ. ಬಾಳೆಹಣ್ಣಿನಲ್ಲಿ ನೈಸರ್ಗಿಕವಾಗಿ ಕಾರ್ಬೋಹೈಡ್ರೇಟ್ಗಳಿವೆ. ಇವು ದೇಹಕ್ಕೆ ಶಕ್ತಿಯನ್ನ ಒದಗಿಸುತ್ತವೆ. ಹೀಗಾಗಿ ವ್ಯಾಯಾಮ ಅಥವಾ ದೈಹಿಕ ಚಟುವಟಿಕೆಯ ಮೊದಲ ಅಥವಾ ನಂತರ ಬಾಳೆಹಣ್ಣು ಅನುಕೂಲಕರ ಸ್ನ್ಯಾಕ್ಸ್ ಆಗಬಹುದು. ಹಸಿದಾಗ ಹೆಚ್ಚು ಸಂಸ್ಕರಿಸಿದ ತಿಂಡಿಗಳ ಬದಲು ಬಾಳೆಹಣ್ಣು ಆಯ್ಕೆ ಮಾಡಿಕೊಳ್ಳಬಹುದು. ಬಾಳೆಹಣ್ಣಿನಲ್ಲಿರುವಂತಹ ನಾರಿನಾಂಶ ಆರೋಗ್ಯಕರ ಜೀರ್ಣಕ್ರಿಯೆಗೆ ಪೂರಕವಾಗಿದೆ. ಆರೋಗ್ಯದಲ್ಲಿ ಸಾಕಷ್ಟು ನಾರಿನಾಂಶ ಮತ್ತು ನೀರು ಇರುವುದರಿಂದ ಕರುಳಿನ ಸಾಮಾನ್ಯ ಕಾರ್ಯನಿರ್ವಹಣೆಗೆ ಸಹಾಯ ಆಗುತ್ತದೆ. ಬಾಳೆಹಣ್ಣು ಇತರ ಹಣ್ಣು, ತರಕಾರಿ ಮತ್ತು ಧಾನ್ಯಗಳೊಂದಿಗೆ ಸಮತೋಲಿತವಾಗಿ ಸೇವನೆ ಮಾಡುವುದರಿಂದ ಉತ್ತಮ. ಬಾಳೆಹಣ್ಣು ಪೊಟ್ಯಾಸಿಯಂ ಹೊಂದಿರುವ ಜನಪ್ರಿಯ ಹಣ್ಣು. ಪೊಟ್ಯಾಸಿಯಂ ದೇಹದ ದ್ರವ ಸಮತೋಲನ, ಸ್ನಾಯುಗಳ ಸಾಮಾನ್ಯ ಕಾರ್ಯ ಮತ್ತು ನರಗಳ ಕಾರ್ಯನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸಾಕಷ್ಟು ಪೊಟ್ಯಾಸಿಯಂ ಒಳಗೊಂಡ ಸಮತೋಲಿತ ಆಹಾರವನ್ನು ಸಾಮಾನ್ಯವಾಗಿ ರಕ್ತದೊತ್ತಡವನ್ನ ಕಾಪಾಡಿಕೊಳ್ಳಲು ಸಹಕಾರಿಯಾಗಬಹುದು. ಹೃದಯದ ಆರೋಗ್ಯಕ್ಕಾಗಿ ಒಂದೇ ಆಹಾರವನ್ನ ಅವಲಂಬಿಸುವುದು ಸರಿಯಲ್ಲ. ಆದರೆ ಹಣ್ಣು, ತರಕಾರಿ, ಧ್ಯಾನ ಮತ್ತು ಬೆಳೆಗಳನ್ನ ಒಳಗೊಂಡ ಆರೋಗ್ಯಕರವಾದಂತಹ ಆಹಾರದ ಭಾಗವಾಗಿ ಬಾಳೆಹಣ್ಣು ಸೇವಿಸಬಹುದು. ಬಾಳೆಹಣ್ಣು ವಿಟಮಿನ್ ಬಿ6 ಅನ್ನ ಒದಗಿಸುತ್ತದೆ. ವಿಟಮಿನ್ ಬಿ6 ದೇಹದ ಸಾಮಾನ್ಯ ಶಕ್ತಿ, ಚಯಾಪಚಯ, ನರಮಂಡಲದ ಕಾರ್ಯ ಹಾಗೂ ಕೆಂಪು ರಕ್ತ ಕಣಗಳಿಗೆ ಸಂಬಂಧಿಸಿದ ಹಲವು ಜೈವಿಕ ಪ್ರಕ್ರಿಯೆಗಳಲ್ಲಿ ಪಾತ್ರವನ್ನ ವಹಿಸುತ್ತದೆ. ಬಾಳೆಹಣ್ಣಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವಿಟಮಿನ್ ಸಿ ಕೂಡ ಇರುತ್ತದೆ. ವಿಟಮಿನ್ ಸಿ ದೇಹದ ಸಾಮಾನ್ಯ ರೋಗ ನಿರೋಧಕ ವ್ಯವಸ್ಥೆಯ ಕಾರ್ಯಕ್ಕೆ ಅಗತ್ಯವಾಗಿದ್ದು ಆಂಟಿ ಆಕ್ಸಿಡೆಂಟ್ ಆಗಿಯೂ ಕಾರ್ಯನಿರ್ವಹಿಸುತ್ತದೆ. ವ್ಯಾಯಾಮ ಮಾಡುವವರು ಬಾಳೆಹಣ್ಣನ್ನ ಸೇವಿಸಿದ್ರೆ ಅಧಿಕ ಲಾಭ ಸಿಗುತ್ತೆ. ಯಾಕಂದ್ರೆ ಕಾರ್ಬೋಹೈಡ್ರೇಟ್ ಶಕ್ತಿಯನ್ನ ನೀಡುತ್ತದೆ ಮತ್ತು ಪೊಟ್ಯಾಸಿಯಂ ಸಾಮಾನ್ಯವಾಗಿ ಸ್ನಾಯು ಕಾರ್ಯಕ್ಕೆ ಅಗತ್ಯವಾದ ಖನಿಜಾಂಶಗಳನ್ನ ಒದಗಿಸುತ್ತದೆ. ಬಾಳೆಹಣ್ಣನ್ನ ನೇರವಾಗಿ ತಿನ್ನುವುದರ ಜೊತೆಗೆ ಓಟ್ಸ್, ಮೊಸರು, ಸ್ಮೂದಿ ಅಥವಾ ಇತರ ಹಣ್ಣುಗಳೊಂದಿಗೆ ಸೇರಿಸಿ ಸೇವನೆ ಮಾಡಬಹುದು. ಬಾಳೆಹಣ್ಣಿನ ಜೊತೆಗೆ ಮೊಸರು, ಬೀಜಗಳು ಅಥವಾ ನಟ್ಸ್ನಂತಹ ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬಿನ ಮೂಲಗಳನ್ನ ಸೇರಿಸುವುದರಿಂದ ಹೆಚ್ಚು ಸಮತೋಲಿತ ಸ್ನ್ಯಾಕ್ಸ್ ಮಾಡಿಕೊಳ್ಳಬಹುದಾಗಿದೆ. ಮಧುಮೇಹ ಇರುವವರು ಬಾಳೆಹಣ್ಣು ಸಂಪೂರ್ಣವಾಗಿ ತ್ಯಜಿಸಬೇಕೆಂದಿಲ್ಲ. ಆದರೆ ಅದರ ಪ್ರಮಾಣ, ಹಣ್ಣಿನ ಗಾತ್ರ ಮತ್ತು ಒಟ್ಟಾರೆ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ ಪ್ರಮಾಣವನ್ನು ಒದಗಿಸುವುದು ಜೊತೆಗೆ ಗಮನಿಸುವುದು ಮುಖ್ಯ. ಇನ್ನು ಒಂದೇ ಕ್ಷಣದಲ್ಲಿ ಖುಷಿ, ಮತ್ತೊಂದು ಕ್ಷಣದಲ್ಲಿ ಕಿರಿಕಿರಿ ಅಥವಾ ಬೇಸರ, ಇಂತಹ ಮೂಡ್ ಸ್ವಿಂಗ್ಸ್ಗಳು ನಿದ್ರೆಯ ಕೊರತೆ, ಒತ್ತಡ, ಹಾರ್ಮೋನ್ ಬದಲಾವಣೆ, ಹಸಿವು, ಜೀವನ ಶೈಲಿ ಸೇರಿದಂತೆ ಹಲವು ಕಾರಣಗಳಿಂದ ಉಂಟಾಗಬಹುದು. ಆಹಾರ ಪದ್ಧತಿಯು ಕೂಡ ನಮ್ಮ ಒಟ್ಟಾರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಪಾತ್ರ ನಿರ್ವಹಿಸುತ್ತದೆ. ಈ ನಿಟ್ಟಿನಲ್ಲಿ ಸುಲಭವಾಗಿ ಸಿಗುವ ಬಾಳೆಹಣ್ಣು ಆರೋಗ್ಯಕರ ಆಹಾರದ ಭಾಗವಾಗಬಹುದು. ಬಹಳ ಸಮಯ ಆಹಾರ ಸೇವಿಸದೇ ಇದ್ದಾಗ ಕೆಲವರಿಗೆ ಹಸುವಾಗುತ್ತೆ, ಆಯಾಸ ಮತ್ತು ಕಿರಿಕಿರಿ ಕಾಣಿಸಬಹುದು. ಬಾಳೆಹಣ್ಣಿನಲ್ಲಿ ಕಾರ್ಬೋಹೈಡ್ರೇಟ್ ಇರುವುದರಿಂದ ದೇಹಕ್ಕೆ ಶಕ್ತಿಯನ್ನ ಒದಗಿಸುತ್ತದೆ. ಹೀಗಾಗಿ ಊಟದ ನಡುವಿನ ಸಮಯದಲ್ಲಿ ಬಾಳೆಹಣ್ಣನ್ನ ತಿನ್ನಬಹುದು. ಮಾನಸಿಕ ಒತ್ತಡ ಹೆಚ್ಚಾದಾಗ ಕೆಲವರು ಊಟವನ್ನ ತಪ್ಪಿಸುವುದು ಅಥವಾ ಹೆಚ್ಚು ಸಕ್ಕರೆ ಹಾಗೂ ಕೊಬ್ಬಿನ ಅಂಶಗಳ ಆಹಾರವನ್ನ ಸೇವಿಸುವುದು ಸಾಮಾನ್ಯ. ಇಂತಹ ಸಂದರ್ಭದಲ್ಲಿ ಬಾಳೆಹಣ್ಣನ್ನ ತಿನ್ನಬಹುದಾಗಿದೆ.